5ನೇ ತರಗತಿಯ ಮಕ್ಕಳಿಗೆ ಸ್ವಾಗತ. ನಾನು ಇಂದು ಪರಿಸರ ಪಾಠ 8 ಕೃಷಿ ಇದ್ರ ಬಗ್ಗೆ ಈ ಪಾಠವನ್ನು ಹೇಳ್ತಾ ಇದ್ದೇನೆ. ಇದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವ ಕಾರಣ ಎಲ್ಲರೂ ಇದನ್ನು ವೀಕ್ಷಿಸಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಾನು ಬಿಡುವಂಥ ವಿಡಿಯೋಗಳನ್ನೆಲ್ಲ ನಿಮಗೆ ಬರುತ್ತವೆ. ನೋಡಿ, ಕೃಷಿ ಎಂದ ತಕ್ಷಣ ಒಂದು ಹಾಡು ನೆನಪಾಗುತ್ತೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂಥ ಹಾಡು. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯೇ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿಯ ನಿಯಮದೊಳವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಈ ಹಾಡನ್ನು ಕೇಳಿದ ತಕ್ಷಣ ನಮಗೆಲ್ಲ ರೈತರ ಬಗ್ಗೆ ನೆನಪಾಗುತ್ತಲ್ಲ ಮಕ್ಕಳೇ. ರೈತ ಅಂದ ತಕ್ಷಣ ನಮಗೆ ನೆನಪಾಗೋದು ಗಟ್ಟಿ ಮುಟ್ಟಿ ದೇಹ, ಸದೃಢ. ಯಾಕೆ ಅಂತಂದರೆ ಅವರು ಹೊಲದಲ್ಲಿ ಬಿಸಿಲು, ಮಳೆ, ಚಳಿ ಎನ್ನದೇ ಬಹಳ ಪರಿಶ್ರಮ ಪಡ್ತಾರೆ. ಯಾವುದೇ ಒಂದು ಸುಖವನ್ನು ಗಣನೆ ತಗೊಳ್ಳಲ್ಲ ಅವರು. ಎಲ್ಲವನ್ನು ತ್ಯಾಗ ಮಾಡ್ತಾರೆ. ಆ ರೀತಿ ಮಾಡಿದಕ್ಕೋಸ್ಕರ ನಾವೆಲ್ಲರೂ ಇಂದಿನ ದಿನ ಅನ್ನವನ್ನು ತಿಂತಾ ಇದ್ದೇವೆ. ಹೌದಲ್ಲ? ಹಾಗಾದರೆ ಇಲ್ಲಿ ಕೇಳಿದ್ದಾರೆ ಒಂದು ಪ್ರಶ್ನೆ, ನಮಗೆಲ್ಲರಿಗೂ ಅನ್ನವನ್ನು ಹಾಕೋರು ಯಾರು? ನೀವೇನು ಬರಿಬೇಕಿಲ್ಲಿ? ಈ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ರೈತ ಅಂತ ಬರಿಬೇಕು. ಹಾಗೆ ನಮಗೆಲ್ಲ ಅನ್ನದಾತ ಎನಿಸಿರುವಂಥ ರೈತರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಅವರಿಗೂ ಕೂಡ ಹ್ಯಾಟ್ಸಪ್ ಅಂತ ಹೇಳ್ತೀನಿ. ರೈತರ ಮುಖ್ಯ ಕಸಬು ಕೃಷಿ, ಒಕ್ಕಲುತನ ಅಂತ ಹೇಳ್ತೇವೆ. ಹಾಗಾಗಿ ರೈತರನ್ನು ಕೃಷಿಕರು ಅಂತಲೂ ಕೂಡ ಕರೀತಾರೆ. ತಮ್ಮ ಜೀವನ ಸಾಗಿಸಲು ಕೃಷಿಕರು ಕೃಷಿಯನ್ನು ಅವಲಂಬಿಸಿರುತ್ತಾರೆ. ಅದರಲ್ಲೇ ಅವರು ತೊಡಗಿಕೊಂಡಿರ್ತಾರೆ. ಈ ಒಂದು ಪಾಠದಲ್ಲಿ ಆಹಾರ ಎಲ್ಲಿಂದ ಬರ್ತದೆ, ಕೃಷಿ ಮಾಡಬೇಕಾದ್ರೆ ಯಾವ್ಯಾವ ಹಂತಗಳು ಮಾಡಬೇಕಾಗತ್ತೆ, ಕೃಷಿ ಕಾರ್ಮಿಕರು, ಸಣ್ಣ ಕೃಷಿ ಕಾರ್ಮಿಕರು, ದೊಡ್ಡ ಕೃಷಿ ಕಾರ್ಮಿಕರು, ಅವುಗಳ ಬಗ್ಗೆ, ಹಾಗೂ ಸಾವಯವ ಕೃಷಿ ಹಾಗೂ ರಾಸಾಯನಿಕ ಕೃಷಿ ಇವುಗಳನ್ನು ಗುರುತಿಸೋದು, ಮಳೆ ಆಧಾರಿತ ಕೃಷಿ, ನೀರಾವರಿ ಕೃಷಿ ಮತ್ತು ಭೂಮಿಯ ಬಗ್ಗೆ ತಿಳಿದುಕೊಳ್ಳೋದು, ಹನಿ ನೀರಾವರಿ, ತುಂತುರು ನೀರಾವರಿ, ನೀರಾವರಿ ಪದ್ಧತಿಯಲ್ಲಿ ಬೆಳೆಗಳನ್ನು ಹೇಗೆ ಬೆಳೀತಾರೆ, ಕೃಷಿ ಜಮೀನಿನಲ್ಲಿ ಕೈಗೊಳ್ಳುವಂತಹ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ ಹಾಗೂ ತೋಟಗಾರಿಕೆ, ಈ ಎಲ್ಲ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೇವೆ. ನೀವು ರೈತ ಕುಟುಂಬವನ್ನು ನೋಡಿರಬೇಕು. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಜನರು. ಅವರು ಮಾಡುವ ಕೆಲಸಗಳನ್ನು ನೆನಪಿಸ್ಕೊಳ್ರಿ. ಅಂದರೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದ ದೇಶ, ಹಾಗೇ ಕೃಷಿ ಪ್ರಧಾನವಾದಂಥ ದೇಶ. ಆದ್ದರಿಂದ ಹಳ್ಳಿಯಲ್ಲಿರುವಂಥ ಮಕ್ಕಳಿಗೆ ಬಹುತೇಕವಾಗಿ ಎಲ್ಲ ಗೊತ್ತಿರುತ್ತೆ. ಇನ್ನು ಪಟ್ಟಣದಲ್ಲಿರುವ ಮಕ್ಕಳು ಮಾತ್ರ ಆಹಾರ ಎಲ್ಲಿಂದ ಬರುತ್ತೆ ಅನ್ನೋದು ಅದ್ರ ಬಗ್ಗೆನೇ ಅವರು ಹೊಲನೂ ನೋಡಿರೋದಿಲ್ಲ, ಕಷ್ಟಪಟ್ಟು ದುಡಿಯೋದನ್ನು ಗೊತ್ತಿರೋದಿಲ್ಲ ಆ ಮಕ್ಕಳಿಗೆ. ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುವಂತಹ ಕೆಲವು ಕೆಲಸಗಳು ಏನಪ್ಪ ಅಂದ್ರೆ, ಬೀಜ ಬಿತ್ತೋದು, ಭೂಮಿ ಹದ ಮಾಡೋದು. ಮೊದಲು ಭೂಮಿಯನ್ನು ಹದ ಮಾಡೋದು, ಆಮೇಲೆ ಬೀಜ ಬಿತ್ತೋದು. ಬೆಳೆ ಆದಮೇಲೆ ಹತ್ತಿರ ಬೇಡವಾದ ಬೆಳೆ ಬೆಳೆಯುತ್ತೆ, ಕಳೆ ಅಂತ ಹೇಳ್ತೀವಿ ನಾವು, ಅದನ್ನು ಕಿತ್ತು ಹಾಕೋದು. ಮತ್ತು ಬೆಳೆಗಳನ್ನು ಹೇಗೆ ರಕ್ಷಣೆ ಮಾಡೋದು, ಅವುಗಳಿಗೆ ಗೊಬ್ಬರ, ನೀರು, ಆಹಾರ ಬೇಕಲ್ಲ ನಮಗೆ. ಹೆಂಗೆ ಆಹಾರ
ಊಟ ಮಾಡ್ತೇವೆ, ಅವು ಬೆಳೆಗಳಿಗೂ ಕೂಡ ಅದು ಆಹಾರ. ಹೀಗೆ ಬೆಳೆಗಳನ್ನು ರಕ್ಷಿಸೋದು, ಅದು ಕಟಾವು ಮಾಡೋದು, ಧಾನ್ಯವನ್ನು ಸಂಗ್ರಹಣೆ ಮಾಡೋದು, ಇವೆಲ್ಲ ರೈತರು ಮಾಡುವಂಥ ಕೆಲಸಗಳು. ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಒಂದೊಂದು ವಿಶೇಷವಾದ ಬೆಳೆಗಳನ್ನು ಸಾಮಾನ್ಯವಾಗಿ ಬೆಳೀತಾ ಇರ್ತಾರೆ. ಬೀದರ್ನಲ್ಲಿ ತೊಗರಿ, ಗೋಧಿ, ಜೋಳ, ಕಬ್ಬು. ಕಲಬುರಗಿ ತೊಗರಿ, ಗೋಧಿ, ಜೋಳ, ಸಜ್ಜೆ, ಕಡಲೆ, ಹತ್ತಿ. ಹೀಗೆ ಅನೇಕ ಎಲ್ಲ ಯಾವ ಜಿಲ್ಲೆಗಳಲ್ಲಿ ಯಾವ ಬೆಳೆಯನ್ನು ಬೆಳೀತಾರೆ ಅಂಥೇಳಿ ನಿಮ್ಮ ಪುಸ್ತಕದ ಪೇಜ್ ನಂಬರ್ 96 96 ಇದರಲ್ಲಿ ಕೊಟ್ಟಿದ್ದಾರೆ. ಮಕ್ಕಳೇ, ನೀವೆಲ್ಲ ಒಂದು ಸರ್ತಿ ಅದನ್ನು ಬರೆದು ತೆಗೆಯಿರಿ. ಹಾಗೆ ಮೇಲೆ ಓದ್ತಾ ಇರಿ. ಅಂದರೆ ಮಾತ್ರ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆ ಇದೆ ಅನ್ನೋದು ನಿಮಗೆ ಗುರುತಾಗುತ್ತೆ. ನಿನ್ನ ಜಿಲ್ಲೆಯ ಪ್ರಮುಖ ಬೆಳೆಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಖಾಲಿ ಸ್ಥಳದಲ್ಲಿ ನೀವು ಬರೆಯಿರಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ ಬೆಳೆಯನ್ನು ಹೆಚ್ಚು ಬೆಳೀತಾರೆ ಅನ್ನೋದನ್ನು ಬರೆಯಿರಿ. ಇನ್ನು ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಚಿತ್ರಗಳಲ್ಲಿ ಒಂದು ಬದಿಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಏನೇನು ರೈತರು ಮಾಡುವಂಥ ಕೆಲಸ. ಇನ್ನು ಅವುಗಳನ್ನು ವಾಕ್ಯಗಳಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ಕೆಲಸಕ್ಕೆ ಯಾವ ವಾಕ್ಯ ಹೊಂದುತ್ತದೆ ಅನ್ನೋದನ್ನು ಬರಿಬೇಕು. ಇನ್ನು ಇವು ಕೃಷಿಕರು ಬೆಳೆ ಬೆಳೆಯಲು ಅನುಸರಿಸುವ ಹಂತಗಳು. ಇಲ್ಲಿ ಮೇಲೆ ಕೊಟ್ಟಿರುವಂಥ ಈ ಹಂತಗಳೇ ಇಲ್ಲಿಯೂ ಇವೆ, ಹಿಂದೆ ಮುಂದೆ ಇದ್ದಾವೆ ಇವು ಕೊಟ್ಟಿದ್ದು. ನೀವು ಅನುಕ್ರಮವಾಗಿ ಯಾವುದು ಫಸ್ಟ್ ಮಾಡ್ತಾರೆ, ಮೊದಲಿಗೆ ಏನು ಮಾಡ್ತಾರೆ ಅದನ್ನು ಬರೀಬೇಕು. ಇಲ್ಲಿ ನೋಡಿ, ಮೊದಲೇದು ಪ್ರಾಣಿ ಪಕ್ಷಿ ಕೀಟಗಳು ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಿಸೋದು. ಒಮ್ಮೆ ಬೆಳೆಯನ್ನು ರಕ್ಷಣೆ ಮಾಡೋಂಗಿಲ್ಲ. ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡೋದು. ಫಸ್ಟ್ ನಾವು ಬೆಳೆ ಬೆಳಿಬೇಕಾದ್ರೆ ನೆಲ ಬರೋಬ್ಬರಿ ಇರಬೇಕು. ಅದು ಸರಿಯಾಗಿಲ್ಲದಿದ್ರೆ ಉಳುಮೆ ಮಾಡಬೇಕು. ಮಣ್ಣೆಲ್ಲ ಗಂಟಾಗಿರ್ತದಲ್ಲ, ಅದು ಸಡಿಲಗೊಳಿಸ್ಬೇಕು. ಯಾಕಂದರೆ ಬೆಳೆಗೆ ಬೇರುಗಳು ಸರಳವಾಗಿ ಇಳಿಯಲಿಕ್ಕೆ ನಾವು ಭೂಮಿಯನ್ನು ಹದಗೊಳಿಸಬೇಕು. ಫಸ್ಟ್ ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡುವುದು. ಇದನ್ನು ಇಲ್ಲಿ ಬರೀರಿ, 1ನೇ ಪಾಯಿಂಟ್. ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡುವುದು. ಆಮೇಲೆ ಏನು ಮಾಡಬೇಕು? ಬೆಳೆ ಬೆಳೆಯಲು ಬೀಜಗಳನ್ನು ಬಿತ್ತುವುದು. ಬೀಜ ಬಿತ್ತಬೇಕು. ಹಾಗೆ ಬೆಳೆಗಳು ಚೆನ್ನಾಗಿ ಬೆಳೆಯಲು ನೀರನ್ನು ಹಾಕಬೇಕು, 3ನೇ ಪಾಯಿಂಟ್. ಇನ್ನು ಬೆಳೆಗಳು ಚೆನ್ನಾಗಿ ಬೆಳೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಹಾಕೋದು, 4ನೇ ಪಾಯಿಂಟು. ಇನ್ನು ಬೆಳೆ ಬರುತ್ತೆ, ಬೆಳೆ ಬಂದಾದಮೇಲೆ ಅವು ಕಾಳು ಧಾನ್ಯಗಳನ್ನು ಪ್ರಾಣಿ ಪಕ್ಷಿ ಕೀಟಗಳು ಮತ್ತು ಬೆಳೆಗಳಿಗೆ ರೋಗಗಳು ಬರ್ತವೆ, ಅವುಗಳನ್ನು ತಡೆಗಟ್ಟುವುದು, ರಕ್ಷಿಸೋದು, ಬೆಳೆಯನ್ನು ರಕ್ಷಣೆ ಮಾಡುವುದು. ಅದಾದ ನಂತರ ಯಂತ್ರಗಳು ಅಥವಾ ರೈತರೇ ಸ್ವತಃ ತಾವೇ ಬೆಳೆಗಳನ್ನು ಕಟಾವು ಮಾಡಿ ಧಾನ್ಯಗಳನ್ನು ರಾಶಿ ಮಾಡುವುದು. ಹೀಗೆ ಈ ಎಲ್ಲ ಹಂತಗಳನ್ನು ನೀವು ಇಲ್ಲಿ ಕೊಟ್ಟಿರುವಂಥ ಸ್ಥಳಗಳಲ್ಲಿ ನೀವು ಬರೀಬೇಕು ಮಕ್ಕಳ. ಕೃಷಿಕರು ಕೃಷಿ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತಾರೆ. ಇನ್ನು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಕೃಷಿಕರಲ್ಲಿ 3 ಥರ ಕೃಷಿಕರು ಇರ್ತಾರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಕೃಷಿ ಕಾರ್ಮಿಕರು, ಕೂಲಿ ಮಾಡುವವರು. ಬೇರೆ ಬೇರೆ ಹೊಲಕ್ಕೆ ಹೋಗಿನೂ ತಮ್ಮ ಕೆಲಸ ಮಾಡ್ತಾರೆ. ಕಸ ತೆಗೆಯೋದು, ಬೀಜ ಬಿತ್ತೋದು. ಅವರು ಕೂಲಿಯಾಗಿ ಕೆಲಸ ಮಾಡ್ತಾರೆ, ಕಾರ್ಮಿಕರು ಅಂತ ಹೇಳ್ತೀವಿ. ಇನ್ನು ಸಣ್ಣ ಕೃಷಿಕರು, ಸ್ವಲ್ಪ ಇರುವಂಥ ಜಮೀನಲ್ಲಿ ತಾವೇ ಸ್ವತಃ ಕೃಷಿ ಮಾಡ್ತಿರ್ತಾರೆ, ಅವರು ಸಣ್ಣ ಕೃಷಿಕರು. ದೊಡ್ಡ ಕೃಷಿಕರು, ಬಹಳಷ್ಟು ಜಮೀನು ಇರ್ತದೆ, ಬಹಳಷ್ಟು ಆಳು ಅದು ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅವರು ದೊಡ್ಡ ಕೃಷಿಕರು. ಹೀಗೆ ಅನೇಕ 3 ಥರ ಕೃಷಿಕರು ಇದ್ದಾರೆ. ಇಲ್ಲಿ ನೋಡೋಣ. ಇಲ್ಲೊಂದು ಹಳ್ಳಿ, ಆ ಹಳ್ಳಿಯ ಜನರೆಲ್ಲ ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಅವ್ರ ಜೀವನ ನಡೆಸ್ತಿರ್ತಾರೆ. ರಂಗಮ್ಮ ಕೂಡ ಅದೇ ಊರಿನಾಗೆ ಇರ್ತಾಳೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರಲ್ಲ ರಂಗಮ್ಮಂದು, ಆಕೆಗೆ ತನ್ನದೇ ಆದಂಥ ಸ್ವಂತ ಜಮೀನಿಲ್ಲ. ತನ್ನ ಕುಟುಂಬ ಹೆಂಗೆ ನಡಿಬೇಕು, ಆಕೆ ತನ್ನ ಕುಟುಂಬವನ್ನು ಸಾಗಿಸ್ಲಿಕ್ಕೆ ಆಕೆಗೆ ಜವಾಬ್ದಾರಿ ಇದೆಯಲ್ಲ. ಆಕೆ ಏನು ಮಾಡ್ತಾಳೆ, ಬೇರೆಯವರ ಹೊಲದಲ್ಲಿ ಕಳೆ ಕೀಳುವಂಥ ಕೆಲಸ. ಅಂದರೆ ಬೆಳೆಗಳ ಬಾಜುಕು ಬೇರೆ ಅನ್ನೆಸೆಸರಿ ಪ್ಲ್ಯಾಂಟ್ಸ್ ಬೆಳೆದಿರ್ತವೆ, ಸಸ್ಯಗಳು ಬೆಳೆದಿರ್ತವೆ, ಅವುಗಳನ್ನು ಕೀಳೋದು. ಅವುಗಳಿಂದ ಏನೂ ಉಪಯೋಗ ಇರೋಂಗಿಲ್ಲ. ಯಾಕೆ ಕೀಳಬೇಕು ಅವನ್ನ ಅಂತಂದರೆ,
ಈ ಬೆಳೆಗೆ ಬೇಕು ಆಗುವಂಥ ಪೋಷಕಾಂಶಗಳೆಲ್ಲ ಆ ಕಸದ ಬಳ್ಳಿ ಬೆಳೆದಿರ್ತಲ್ಲ, ಕಸದ ಗಿಡ ಅದು ತಗೊಳ್ತದೆ. ಈಗ ನಿಮ್ಮ ಮನೆಯಲ್ಲಿ 3 ಜನ ಇದ್ದರು ಅಂತಂದರೆ, 3 ರೊಟ್ಟಿ ಇದ್ದು ಅಂತಂದ್ರೆ 3 ಒಂದೊಂದು ತಿಂತೀರಿ. ಮತ್ತು ಬೇರೆ 3 ಜನ ಬಂದರೆ ಏನಾಗುತ್ತೆ, ಎಲ್ಲರಿಗೂ ಅರ್ಧ ಅರ್ಧ ರೊಟ್ಟಿ ಬರ್ತದಿಲ್ಲ. ಹಾಗೇ ಈ ಕಳೆ ಕೀಳದೇ ಇದ್ರೆ ಆ ದೊಡ್ಡ ಬೆಳೆಗೇನು ಬೇಕಲ್ಲ ಅದೆಲ್ಲ ಪೋಷಕಾಂಶ ಇದು ಕಸ್ಕೊಂಡ್ಬಿಡುತ್ತೆ. ಅದಕ್ಕೆ ಆ ಕಳೆಯನ್ನು ತೆಗೆದುಕೊಟ್ಬೇಕು. ಅಂಥ ಕೆಲಸ ಮಾಡಲಿಕ್ಕೆ ಕೂಲಿಗಾಗಿ ಮತ್ತೊಬ್ಬರು ಹೊಲಕ್ಕೆ ಹೋಗ್ತಾಳೆ ಅಂತ ಹೇಳ್ತಾರೆ ಈ ಕಥೆಯಲ್ಲಿ. ನೋಡಿ, ಹತ್ತಿ ಬಿಡಿಸ್ತಾರೆ. ಹತ್ತಿ ಎಲ್ಲ ಬೆಳೆದ ನಂತರ ಹೂವಿನಗತ್ತಲೆ ಅರಳು ಬಿಟ್ಟಿರ್ತದೆ. ಅದು ಒಣಗಿದ ನಂತರ ಹತ್ತಿ ಅದನ್ನು ಬಿಡಿಸ್ಲಿಕ್ಕೆ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಇದು ಕೃಷಿ ಕಾರ್ಮಿಕರು ಅಂತ ಹೇಳ್ತೀವಿ ನಾವು. ಇನ್ನು ಜುಲೇಕಮ್ಮ ಅಂತ ಹೇಳಿ ಒಬ್ಬ ಮಹಿಳೆ, ರೈತ ಮಹಿಳೆ, ಆಕೆಗೆ ತನ್ನದೇ ಆದಂತಹ ಸ್ವಲ್ಪ ಜಮೀನದ. ತನ್ನ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ಉಪಜೀವನ ಮಾಡ್ತಾಳೆ. ಇನ್ನು ಮಂಜಮ್ಮ ಆ ಊರಿನ ಯಶಸ್ವಿಯಾದಂಥ ರೈತ ಮಹಿಳೆ. ಈ ಮಂಜಮ್ಮ ಆ ಊರಿನ ಯಶಸ್ವಿಯಾದಂಥ ರೈತ ಮಹಿಳೆ ಅಂತ ಹೇಳಿದ್ನಲ್ಲ, ಅವಳಿಗೆ ಬಹಳಷ್ಟು ಒಂದು 10-15 ಎಕರೆ ಜಮೀನಿದೆ. ಆಕೆ ಜಮೀನಿನಲ್ಲಿ ರಂಗಮ್ಮಳಂತ ಬಹಳಷ್ಟು ಜನರನ್ನು, ಕೂಲಿ ಕಾರ್ಮಿಕರನ್ನು ತೆಗೆದುಕೊಂಡು ಕೆಲಸ ಮಾಡಿ ತನ್ನ ಜಮೀನಿನಲ್ಲಿ ಬೆಳೆಯನ್ನಷ್ಟೇ ಅಲ್ಲದೆ ಕೋಳಿ ಸಾಕ್ತಾಳೆ, ಕುರಿ ಸಾಕ್ತಾಳೆ, ದನ ಕರು ಸಾಕಣೆ ಮಾಡ್ತಾಳೆ, ದೊಡ್ಡ ಯಂತ್ರಗಳನ್ನು ಖರೀದಿಸ್ತಾಳೆ, ಜೇನು, ರೇಷ್ಮೆ, ಇನ್ನೂ ಅನೇಕ ಕೃಷಿಗಳನ್ನು ಮಾಡ್ತಾಳೆ. ಹೀಗಾಗಿ ಈಕೆ ದೊಡ್ಡ ಕೃಷಿಕಳು ಅಂತ ಅನಿಸ್ಕೊಂಡಿದ್ದಾಳೆ. ಈ ಎಲ್ಲ ಮಾಹಿತಿಯನ್ನು ಕೇಳಿದ್ರಲ್ಲ ಮಕ್ಕಳೇ, ರಂಗಮ್ಮ ದೊಡ್ಡ ಕೃಷಿಕಳು ಕೊಟ್ಟಿದ್ದಾರೆ, ಹೌದಾ? ಜುಲೇಕಮ್ಮ ಕೃಷಿ ಕಾರ್ಮಿಕಳು, ಮಂಜಮ್ಮ ಸಣ್ಣ ಕೃಷಿಕಳು ಅಂತ ಹೇಳ್ತಿದ್ದಾರೆ. ನೀವು ಇದನ್ನು ಜೋಡಿಸ್ತಿರಲ್ಲ ಮಕ್ಕಳೇ. 3 ಜನರು ಕಥೆಯನ್ನು ಕೇಳಿದ್ರಲ್ಲ. ರಂಗಮ್ಮ ಅಂತಂದರೆ ಏನು ಹೇಳಿದೆ ನಾನು? ಕಾರ್ಮಿಕಳು, ಕೃಷಿ ಕಾರ್ಮಿಕಳು ರಂಗಮ್ಮ. ಜುಲೇಕಮ್ಮ ಸಣ್ಣ ಕೃಷಿಕಳು, ತನ್ನದೇ ಸ್ವಲ್ಪ ಭೂಮಿಯಲ್ಲಿ ತಾನೇ ಬೆಳೆದು ಉಪಜೀವನ ಮಾಡ್ತಾಳೆ. ಇನ್ನು ಜುಲೇಕಮ್ಮ ಅಂದಾಯ್ತಾ ಮಂಜಮ್ಮ ದೊಡ್ಡ ಕೃಷಿಕಳು. ಅವಳು ಹೆಚ್ಚು ಭೂಮಿಯಲ್ಲಿ ಪಶು ಸಂಗೋಪನೆ ಮತ್ತು ಕೋಳಿ, ಕುರಿ ಇವುಗಳನ್ನೆಲ್ಲ ಸಾಕಿ ದೊಡ್ಡ ಕೃಷಿಕಳೆನಿಸ್ಕೊಂಡಿದ್ದಾಳೆ. ಈಗ ಕೃಷಿ ಕಾರ್ಮಿಕರು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರಿಗೆ ತಮ್ಮದೇ ಸ್ವಂತ ಜಮೀನು ಇರೋದಿಲ್ಲ ಮಕ್ಕಳು. ಇವರಿಗೆ ಕೃಷಿ ಕಾರ್ಮಿಕರು ಅಂದರೆ ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡ್ತಾರೆ. ಕೃಷಿ ಕಾರ್ಮಿಕರಿಗೆ ತಮ್ಮದೇ ಆದಂಥ ಸಮಸ್ಯೆಗಳು ಇರ್ತವೆ. ಈ ಕೆಳಗೆ ಕೊಟ್ಟಿರುವಂಥ ಹೇಳಿಕೆಗಳನ್ನು, ಆ ಸಮಸ್ಯೆಗಳ ಮುಂದೆ ಸರಿ ಚಿಹ್ನೆ ಅಥವಾ ಕ್ರಾಸ್ ಮಾರ್ಕನ್ನು ಗುರುತು ಹಾಕ್ರಿ ಅಂತ ಹೇಳ್ತಾರೆ. ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯೋದಿಲ್ಲ. ಸರಿ, ಇದು ರೈಟ್ ಹಾಕಬೇಕು. ಯಾಕಂತಂದರೆ ಒಂದೊಂದು ಸರ್ತಿ ಮಳೆ ಹತ್ಬಿಡ್ತು ಅಂತಂದರೆ ಎಲ್ಲಿಯೂ ಹೊಲದಲ್ಲಿ ಏನೂ ಕೆಲಸ ನಡೆಯೋದಿಲ್ಲ. ಆವಾಗ ಮನೆಯಲ್ಲೇ ಕೂಡಬೇಕಾಗುತ್ತೆ. ಅವ್ರಿಗೆ ಯಾವುದಕ್ಕೆ ಉಪಜೀವನಕ್ಕೆ ಹಣ ಅದು ಕೊಡೋಂಗಿಲ್ಲ. ಯಾರು ದುಡಿದ್ರೆ ಮಾತ್ರ ಅವ್ರಿಗೆ ದುಡ್ಡು ದೊರೆಯುತ್ತದೆ. ಎರಡನೇದು ನೋಡ್ರಿ, ಕೆಲವೊಮ್ಮೆ ಕೂಲಿ ತುಂಬ ಕಡಿಮೆ ಇರುತ್ತದೆ. ಸರಿ, ಇದು ಕೂಡ ಒಮ್ಮೊಮ್ಮೆ ಕೂಲಿ ಕಡಿಮೆ ಇರ್ತದೆ. ಇದು ಎಲ್ಲ ರೈತರ ಕೃಷಿ ಕಾರ್ಮಿಕರ ಸಮಸ್ಯೆಗಳು. ಕೃಷಿ ಕಾರ್ಮಿಕರು ತುಂಬ ಶ್ರೀಮಂತರು ಅಂತ ಹೇಳ್ತಿದ್ದಾರೆ. ಇದು ತಪ್ಪಾಗಿದೆ. ಅದಕ್ಕೆ 3ನೇ ಚೌಕದ ಒಳಗೆ ಕ್ರಾಸ್ ಮಾರ್ಕನ್ನು ಹಾಕಿ. ಕೃಷಿ ಕಾರ್ಮಿಕರು ತುಂಬ ಶ್ರೀಮಂತರಿದ್ದರೆ ಅವರು ಮತ್ತೊಬ್ಬರು ಹೊಲಕ್ಕೆ ಕೆಲಸಕ್ಕೆ ಯಾಕೆ ಹೋಗ್ತಿದ್ರು ಅವರು? ಹೌದಲ್ಲ? ಅದಕ್ಕೆ ಅದು ಕ್ರಾಸ್ ಮಾರ್ಕ್ ಹಾಕಿ. ಹೀಗೆ ನೋಡಿ, ನಿಮ್ಮೂರಿನ ಒಂದಿಬ್ಬರು ಕೃಷಿ ಕಾರ್ಮಿಕರನ್ನು ಭೇಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಇದೇ ಕೊಟ್ಟಿದ್ದಾರಲ್ಲ, ಇನ್ನೂ ಅನೇಕ ಸಮಸ್ಯೆಗಳಿರ್ತವೆ. ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ನಿಯಮಗಳನ್ನು ಜಾರಿಗೆ ತಂದಿದೆ. ಉದಾಹರಣೆಗೆ, ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಇಷ್ಟರೇ ಕೂಲಿ ಇರಬೇಕು ಅಂಥೇಳಿ ಕಡ್ಡಾಯ ಮಾಡಲಾಗಿದೆ. ಶಿಕ್ಷಕರ ನೆರವಿನಿಂದ ಈ ಸಮಸ್ಯೆಗಳನ್ನು ಕೆಳಗೆ ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಅದೇ ಕೃಷಿ ಕಾರ್ಮಿಕರಿಗೆ ನಿಗದಿತವಾದಂಥ ಕೂಲಿ ನಿಗದಿಪಡಿಸಬೇಕು ಮತ್ತು ಅವರನ್ನು ಕೂಡ ಇವ್ರಿಗೇನೂ ಇಲ್ಲ, ಬಡವರಿದ್ದಾರೆ, ನಮ್ಮಲ್ಲೇ ಕೂಲಿ ಬರ್ತಾರೆ ಅನ್ನುವಂಥ ಭಾವನೆಯಿಂದ ನೋಡಬಾರ್ದು. ಇನ್ನು ಅವರದಕ್ಕೆ ಯಾವುದಕ್ಕೆ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು.
ಮತ್ತು ಸಣ್ಣ ಕೃಷಿಕರು. ಇವರು ಸಣ್ಣ ಕೃಷಿಕರಿಗೆ ತಮ್ಮದೇ ಆದ ಸ್ವಲ್ಪ ಜಮೀನು ಇರ್ತದೆ ಅಂತ ಹೇಳಿದ್ವಿ. ತಮ್ಮ ಜಮೀನಿನಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ಅವರು ಜೀವನ ಸಾಗಿಸ್ತಿರ್ತಾರೆ. ಉದಾಹರಣೆಗೆ ಕೃಷಿ ಮಾಡಲು ಹಣದ ಅಭಾವ ಇರ್ತದೆ. ಕೃಷಿ ಜಮೀನು ಕಡಿಮೆ ಇರೋದರಿಂದ ಕುಟುಂಬ ನಿರ್ವಹಣೆ ಕಷ್ಟ ಇರ್ತದೆ. ಕೃಷಿಕರಿಗೆ ನೀರಿನ ಸೌಲಭ್ಯ ಇರೋದಿಲ್ಲ. ಕೃಷಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಋತುಮಾನಕ್ಕನುಗುಣ ಬೆಳೆ ತೆಗೆಯಲು ಅವರಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಹಲವು ಪರಿಹಾರಗಳನ್ನು ಕೈಗೊಳ್ಳಲಾಗಿದೆ. ಉದಾಹರಣೆ ಏನಂದರೆ, ಬ್ಯಾಂಕ್ಗಳ ಮೂಲಕ ಕೃಷಿಕರಿಗೆ ಸಾಲವನ್ನು ಒದಗಿಸಿ ಅವರಿಗೆ ಅನುಕೂಲಕ್ಕೆ ತಕ್ಕಂಗೆ ಸಾಲವನ್ನು ಮುಟ್ಟಿಸಲು ಬ್ಯಾಂಕ್ಗಳು ಸಹಕರಿಸುತ್ತವೆ. ಮತ್ತು ಕಾಲುವೆಗಳ ಮೂಲಕ ನೀರಿನ ಸೌಲಭ್ಯ ನೀರಾವರಿ ಯೋಜನೆಯನ್ನು ಮಾಡಲಾಗಿದೆ. ಇವುಗಳಲ್ಲದೆ ಇನ್ನೂ ಅನೇಕ ಪರಿಹಾರಗಳನ್ನು ನೀಡಲಾಗಿದೆ. ಏನು ಅಂತಂದರೆ, ಭಾಳಷ್ಟು ಏನಾದರೂ ಸಮಸ್ಯೆ ಆಯಿತು ಅಂದರೆ ಈ ಸಾಲ ಮನ್ನಾ ಮಾಡ್ತಾರೆ ಸರ್ಕಾರ. ಮತ್ತು ನೀರು ತೋಟದಲ್ಲಿ ಅಥವಾ ಸಣ್ಣ ಸಣ್ಣ ಸ್ವಲ್ಪ ಜಮೀನು ಇದ್ದವರು ಬಾವಿ ಅದು ಹಾಕ್ಕೊಂಡ್ರೆ ಅಂದ್ರೆ ಬೋರ್ ಹಾಕಿದ್ರೆ ಅದಕ್ಕೆ ಸರಿಯಾದ ಒಂದು ಸಾಲ ಸೌಲಭ್ಯ ಕೂಡ ಸಿಗ್ತದೆ. ಮತ್ತು ಈ ಸಣ್ಣ ಕೃಷಿಕರಿಗೆ ಏನಾದರೂ ಸ್ವಂತ ಉದ್ದಿಮೆ ಆ ಇರೋ ಜಮೀನಿನಲ್ಲಿ ಏನಾದರೂ ಒಂದು ಉಪಾಯ ಮಾಡ್ತಿದ್ರಂದ್ರೆ ಅದಕ್ಕೆಲ್ಲ ಗೌರ್ಮೆಂಟು ಹೆಲ್ಪ್ ಮಾಡ್ತದೆ, ಸಹಾಯ ಮಾಡ್ತದೆ. ಈ ದೊಡ್ಡ ಕೃಷಿಕರು, ಸಾಮಾನ್ಯವಾಗಿ ದೊಡ್ಡ ಕೃಷಿಕರು ಹೆಚ್ಚು ಜಮೀನು ಹೊಂದಿರ್ತಾರೆ. ಜಮೀನಲ್ಲಿ ಕೆಲಸಕ್ಕಾಗಿ ಬೇರೆಯವರು ಕೂಡ ಇವರ ಕಾರ್ಮಿಕರಂತೆ ಕರೆದುಕೊಂಡು ಕೆಲಸ ಮಾಡ್ತಾರೆ. ಆಧುನಿಕ ಕೃಷಿ ಯಂತ್ರಗಳನ್ನು ಬಳಸ್ತಾರೆ. ಧಾನ್ಯಗಳನ್ನು ದೊಡ್ಡ ದೊಡ್ಡ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ರೇಟ್ ಬಂದಾಗ ಅವುಗಳನ್ನು ಮಾರಾಟ ಮಾಡ್ತಾರೆ. ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ತಾರೆ. ವಿವಿಧ ಬೆಳೆಗಳ ಕೃಷಿ ಮಾಡೋದ್ರಿಂದ ಇವರು ಹೆಚ್ಚು ಆದಾಯವನ್ನು ಹೊಂದುತ್ತಾರೆ. ಕೃಷಿಕರು ಜಮೀನುಗಳಲ್ಲಿ ಕೃಷಿ ಕಾರ್ಯ ಕೈಗೊಳ್ಳುತ್ತಾರೆ ಎನ್ನುವುದು ನಿಮಗೆಲ್ಲ ತಿಳಿಯಿತು. ಇನ್ನು ಕೃಷಿಕರು ಹೊಂದಿರುವ ಕೃಷಿ ಭೂಮಿ ಜಮೀನು ಮುಖ್ಯವಾಗಿ ಎರಡು: ಮಳೆ ಆಧಾರಿತ ಕೃಷಿ ಭೂಮಿ, ನೀರಾವರಿ ಕೃಷಿ ಭೂಮಿ. ಮಳೆ ಆಧಾರಿತ ಕೃಷಿ ಭೂಮಿ ಅಂದರೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಜಮೀನು. ಮಳೆ ಆಧಾರಿತ ಅಂತಂದರೆ ಮಳೆ ಕಡಿಮೆ ಬೀಳುವಂಥ ಪ್ರದೇಶಗಳಲ್ಲಿ ಮಳೆ ಆಧಾರಿತ ಕೃಷಿ ಭೂಮಿ. ಅದು ಮಳೆಯಿಂದ ಮಾತ್ರ ಬೆಳೆಕೊಳ್ಳುವಂಥ ಭೂಮಿಯಾಗಿದೆ. ಕಡಿಮೆ ನೀರನ್ನು ಬಳಸುವ ಬೆಳೆಗಳನ್ನು ಆ ಭೂಮಿಗೆ ಅನುಗುಣವಾಗಿ ಬೆಳೀತಾರೆ. ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಖುಷ್ಕಿ ಅಥವಾ ಒಣ ಬೇಸಾಯ, ಒಣ ಭೂಮಿ ಬೇಸಾಯ ಅಂತ ಕರೀತಾರೆ. ಇನ್ನು ನೀರಾವರಿ ಬೇಸಾಯ, ನೀರಾವರಿ ಕೃಷಿ ಭೂಮಿ ಅಂತ ಹೇಳಿದರೆ ಕೃಷಿಕರಿಗೆ ನೀರು ಮುಖ್ಯ. ಯಾಕೆ ಅಂತಂದರೆ ಬೆಳೆಗಳಿಗೆ ನೀರೇ ಬೇಕು. ನೀರಿಲ್ಲದಿದ್ದರೆ ಬೆಳೆ ಎಲ್ಲ ಸತ್ತು ಹೋಗ್ಬಿಡ್ತವೆ, ಬೇಸಾಯನೇ ನಡೆಯೋದಿಲ್ಲ. ನೀರಿನ ಮುಖ್ಯ ಮೂಲ ಮಳೆ. ಎಲ್ಲ ಕಾರಣಕ್ಕೂ ಎಲ್ಲ ಕಾಲದಲ್ಲೂ ಬೀಳುವ ಕಾರಣ ಮಳೆ ಎಲ್ಲ ಕಾಲದಲ್ಲೂ ಬೀಳಾರ್ದೇ ಇರೋದರಿಂದ ನೀರನ್ನು ವಿವಿಧ ಆಕಾರಗಳಲ್ಲಿ ಬಾವಿಯಲ್ಲಿ ಮತ್ತು ಮಳೆ ಬಂದಾಗ ಅವುಗಳನ್ನು ಸಂಗ್ರಹಿಸಿ ಈ ಬೇಸಾಯ ಮಾಡೋದನ್ನು ನೀರಾವರಿ ಪದ್ಧತಿ, ನೀರಾವರಿ ಕೃಷಿ ಅಂತ ಹೇಳ್ತೀವಿ ನಾವು. ಈ ಎಲ್ಲ ನೀರಿನ ಮೂಲಗಳನ್ನು ನೋಡಿ ಮಕ್ಕಳೇ, ಬೆಳೆಗಳಿಗೆ ಮಳೆಯ ನೀರನ್ನು ಹೊರತುಪಡಿಸಿ ಕೆರೆ, ಕಾಲುವೆ, ಬಾವಿ, ಕೊಳವೆ ಭಾಗದ ನೀರನ್ನು ಪೂರೈಸಲಾಗ್ತದೆ. ಹೀಗೆ ನೀರನ್ನು ಬಳಸಿ ಕೃಷಿ ಮಾಡೋದನ್ನು ನೀರಾವರಿ ಕೃಷಿ ಅಂತ ಹೇಳ್ತೀವಿ. ನೀರಾವರಿ ಕೃಷಿ ಭೂಮಿಯಲ್ಲಿ ಮಣ್ಣಿಗೆ ತಕ್ಕಂತೆ ಕಬ್ಬು, ಭತ್ತ, ಹತ್ತಿ ಈ ಬೆಳೆಗಳನ್ನು ಬೆಳೀತಾರೆ. ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿ ಈ ಎಲ್ಲದರಿಂದ ರೈತರು ಜಮೀನುಗಳಿಗೆ ನೀರು ದೊರೆಯೋದರಿಂದ ಇವುಗಳನ್ನು ನೀರಾವರಿಯ ಮೂಲಗಳು, ನೀರಾವರಿಯ ಆಕರಗಳು ಅಂತ ಕರಿತೀವಿ. ನೀರಾವರಿ ಆಕರಗಳಿರುವ ರೈತರು ನೀರು ಹೆಚ್ಚು ವೇಸ್ಟ್ ಆಗೋದನ್ನು, ಪೋಲಾಗೋದನ್ನು ತಡೆಗಟ್ಟಲು ವಿಶಿಷ್ಟವಾದ ನೀರಾವರಿ ಪದ್ಧತಿಯನ್ನು ಅನುಸರಿಸಿರ್ತಾರೆ. ಉದಾಹರಣೆಗೆ ಹನಿ ನೀರಾವರಿ, ತುಂತುರು ನೀರಾವರಿ. ನೋಡಿರಿ, ನೀವು ಊರಿಗೆ ಅದು ಹೋಗುವಾಗ ಬಸ್ನಲ್ಲಿ ಕುಳಿತಾಗ ಭೂಮಿಯಲ್ಲಿ ಈ ಕಾರಂಜಿ ಟೈಪ್ ತಿರುಗ್ತಾ ಇರ್ತದೆ ನೀರು, ಅಂಥದ್ದನ್ನು ನೋಡಿದ್ರಲ್ಲ. ಅಥವಾ ಹಳ್ಳಿ ಊರಿನ ಮಕ್ಕಳಂತೂ ನೀವು ನೋಡಿರ್ತೀರಿ ಸಾಮಾನ್ಯವಾಗಿ. ಈ ಹನಿ ನೀರಾವರಿಯಲ್ಲಿ ಬೆಳೆಗಳ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೀತದೆ. ಈ ರೀತಿಯಾದಂಥ ಸಮರ್ಪಕವಾಗಿ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ. ಈ ರೀತಿ ಅನೇಕ ರೀತಿಯ ಕೃಷಿಗಳಿವೆ.
ಈ ಎಲ್ಲದನ್ನು ತಿಳಿದುಕೊಂಡು ಈ ಕೃಷಿ ಭೂಮಿಯ ವಿಧಗಳನ್ನು ತಿಳ್ಕೊಂಡ್ರಲ್ಲ, ಈಗ ಮಳೆ ಆಶ್ರಿತ ಕೃಷಿ ಭೂಮಿ ಅಥವಾ ನೀರಾವರಿ ಕೃಷಿ ಭೂಮಿ ಯಾವುದೇ ಇದ್ದರೂ ರೈತರು ಇಂದು 2 ರೀತಿಯ ಕೃಷಿಗಳನ್ನು ಅನುಸರಿಸಿ ಬೆಳೆಯುತ್ತಾರೆ. ಯಾವುದಂದರೆ ಸಾವಯವ ಕೃಷಿ, ರಾಸಾಯನಿಕ ಕೃಷಿ ಅಂತ ಹೇಳ್ತೀವಿ. ಇವೆರಡರ ಬಗ್ಗೆ ಏನು ತಿಳ್ಕೋಬೇಕು ಅಂತಂದರೆ, ಸಾವಯವ ಅಂದರೆ ನಾವು ರಾಸಾಯನಿಕವಾಗಿ ಏನೂ ಉಪಯೋಗಿಸೋದಿಲ್ಲ. ಈಗ ಜಾಸ್ತಿ ಗೊಬ್ಬರ ಈ ಯೂರಿಯಾ, DAP ಅಂತ ಹಿಂಗೆ ಮಾರುಕಟ್ಟೆಗಳಲ್ಲಿ ಸಿಗುವಂಥ ಗೊಬ್ಬರವನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಅದು ರಾಸಾಯನಿಕ ಕೃಷಿ ಅನ್ನಿಸ್ಕೊಳ್ತದೆ. ಈ ಸಾವಯವ ಕೃಷಿ ಅಂದರೆ ಪಶು ಪ್ರಾಣಿಗಳ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವಂಥ ಗೊಬ್ಬರ ಅದರಲ್ಲಿ ಬಹಳಷ್ಟು ಫಲವತ್ತತೆಯನ್ನು ಉಂಟು ಮಾಡ್ತದೆ. ಅದು ಬೆಳೆಗಳಿಗೆ ಒಂದು ಒಳ್ಳೆಯ ಆಹಾರ ಕೂಡ. ಅಂಥ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಯುವಂಥ ಬೆಳೆಯನ್ನು ಸಾವಯವ ಕೃಷಿ ಅಂತ ಹೇಳ್ತೀವಿ ನಾವು. ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ನಾವು. ಎರೆಹುಳು ಗೊಬ್ಬರ, ಎರೆಹುಳುಗಳನ್ನು ಬಿಟ್ಟು ಗೊಬ್ಬರ, ಆ ಎರೆಹುಳು ರೈತನ ಮಿತ್ರ ಅಂತ ಕರೀತಾರೆ. ಯಾಕಂದರೆ ಅದು ಸಣ್ಣ ತಿಂದು ವೇಸ್ಟ್ ಎಲ್ಲ ತಿಂದು ಸಣ್ಣ ಮಾಡ್ತದೆ ಮಣ್ಣನ್ನು ಸೂಸಾಗಿ, ಅಂದರೆ ಫಲವತ್ತತೆಯನ್ನು ಹೆಚ್ಚು ಮಾಡ್ತದೆ. ಈ ರಾಸಾಯನಿಕ ಪೀಡೆನಾಶಕಗಳ ಸಿಂಪಡಣೆ ಮಾಡಿ ಈ ಹುಳ ಹತ್ತವಂತೇಳಿ ನಾವು ಕೀಟನಾಶಕಗಳು ಅವು ಇವು ಭಾಳ ಬಳಸ್ತೀವಲ್ಲ, ಅದರಿಂದ ಬೆಳೆಗಳಿಗೆ ಬಹಳಷ್ಟು ಏನಾಗುತ್ತೆ, ಅಂಥ ಧಾನ್ಯಗಳು ಅದು ರಾಸಾಯನಿಕ ಕೃಷಿ ಅನ್ನಿಸ್ಕೊಳ್ಳುತ್ತೆ. ಬೆಳೆ ಏನೋ ಚೆನ್ನಾಗಿ ಬರುತ್ತೆ, ಬಟ್ ಆದರೆ ಏನಾಗುತ್ತೆ, ಅಂಥ ಧಾನ್ಯಗಳನ್ನು ತಿನ್ನಂಥವ್ರಿಗೆ ರೋಗ ರುಜಿನಗಳು ಹೆಚ್ಚು ಬರ್ತಾವೆ. ಇನ್ನು ಹಸಿರೆಲೆ, ಒಣಗಿದ ಎಲೆಗಳನ್ನು ಕೃಷಿ ಭೂಮಿಯಲ್ಲಿ ಆ ಬೆಳೆಗಳಿಂದ ಸಿಗುವಂಥ ತ್ಯಾಜ್ಯದಿಂದನೇ ಗೊಬ್ಬರ ಮಾಡಿ ಅದು ಸಾವಯವ ಗೊಬ್ಬರ ಅನ್ನಿಸ್ಕೊಳ್ತದೆ. ಇನ್ನು ಕೃಷಿಯಲ್ಲಿ ರಾಸಾಯನಿಕ ಈ ವಸ್ತುಗಳನ್ನು ಬಹಳ ಮಿತವಾಗಿ ಬಳಸಬೇಕು. ಕೃಷಿಯಲ್ಲಿ ಹಲವು ವಿಧಾನಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯಲಾಗ್ತದೆ ಅಂತ ಹೇಳಿದ್ವಲ್ಲ. ಉದಾಹರಣೆ ಕೆಲವು ಬೇಸಾಯ ವಿಧಾನಗಳನ್ನು ಇಲ್ಲಿ ನೀಡಿದೆ. ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ ಅಂತ ಹೇಳ್ತೀವಿ. ಸಾಂದ್ರ ಬೇಸಾಯ ಅಂದರೆ ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ 2 ರಿಂದ 3 ಬೆಳೆಗಳನ್ನು ತೆಗಿತಾರೆ. 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಹಿಂಗೊಂದು ಬೆಳೆಯನ್ನು ಬದಲಾವಣೆ ಮಾಡಿ ಬೆಳೀತಾರೆ. ಮಿಶ್ರ ಬೇಸಾಯ ಅಂದರೆ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯೋದಾದರೆ ಜೊತೆಗೆ ದನಕರುಗಳನ್ನು, ಕೋಳಿ ಇವೆಲ್ಲ ಸಾಕಣೆನೂ ಮಾಡಿರ್ತಾರೆ. ಇದು ಮಿಶ್ರ ಬೇಸಾಯ ಅಂತ ಹೇಳ್ಕೊತೀವಿ ನಾವು. ಇನ್ನು ತೋಟಗಾರಿಕೆ ಅಂದರೆ ಆಹಾರ ಬೆಳೆಗಳ ಬದಲಿ ತರಕಾರಿ, ಹಣ್ಣು, ಹಂಪಲು, ಹೂವು ಇವೆಲ್ಲ ಬೆಳಿತೀವಿ. ಇವುಗಳನ್ನು ತೋಟಗಾರಿಕೆ ಬೆಳೆ ಅಂತ ಹೇಳ್ತೀವಿ ನಾವು. ಈ ರೀತಿಯಾಗಿ ಬೆಳೆಗಳಲ್ಲಿ ಕೂಡ 3 ಪ್ರಕಾರ ಇದಾವ. ಇನ್ನು ಕೃಷಿಕರು ಬೆಳೆದಂಥ ಬೆಳೆಗಳನ್ನು ನಂತರ ಸಂಗ್ರಹಿಸಿ ರಕ್ಷಿಸೋದು ಕೂಡ ಒಂದು ಮುಖ್ಯ. ಈಗ ಧಾನ್ಯಗಳನ್ನು ಸಂಗ್ರಹಿಸಿ ಸುರಕ್ಷಿತವಾಗಿ ಇಡುವಂಥ ವಿಧಾನವನ್ನು ಕೂಡ ಇಲ್ಲಿ ಅದು ಹೇಗೆ ಅಂದರೆ, ಮೊದಲು ಈ ಭೂಮಿಯಲ್ಲಿ ಹಗೆ ಅಂಥೇಳಿ ತೆಗಿತಿದ್ರು. ತೆಗ್ಗನ್ನು ತೆಗೆದು ಅಲ್ಲಿ ಈ ಜೋಳ, ಸಜ್ಜೆ ಇವುಗಳನ್ನು ಅಲ್ಲಿ ಹಗೆ ಹೂವು ಅಂತ ಹೇಳ್ತೀವಿ ನಾವು. ಮತ್ತು ಬಿದುರಿನ ಕಣಜ ಅಂತ ಮಾಡ್ತಾರೆ. ಅದನ್ನು ಕೂಡ ಈ ಧಾನ್ಯಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ವಿಧಾನ. ಆಹಾರ ಧಾನ್ಯಗಳ ಪದಾರ್ಥಗಳನ್ನು ಹೆಚ್ಚು ಬೆಳೆಯುತ್ತಿರುವುದರಿಂದ ಅವುಗಳನ್ನು ಸಂಗ್ರಹಿಸಿ ಸಂರಕ್ಷಿಸಬೇಕು. ಉಗ್ರಾಣಗಳನ್ನು ನಿರ್ಮಿಸ್ತಾರೆ. ಅಲ್ಲಿ ಉಗ್ರಾಣಗಳಲ್ಲಿ ಬೆಳೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲಾಗ್ತದೆ. ಸರ್ಕಾರವೇ ನಿರ್ಮಿಸಿದ ಉಗ್ರಾಣಗಳಲ್ಲಿ ರೈತರು ತಮ್ಮ ಧಾನ್ಯಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಕೂಡ ಸಂಗ್ರಹಿಸಿಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತದೆ. ಹೀಗೆ ಧಾನ್ಯಗಳ ಸಂರಕ್ಷಣೆ ನಮಗೆ ಅಗತ್ಯ. ಯಾಕಂದರೆ ಒಂದೊಂದು ಸರಿ ಮಳೆ ಭಾಳಷ್ಟು ಬಂದು ಬೆಳೆ ಎಲ್ಲ ಕೊಚ್ಕೊಂಡು ಹೋದಾಗ ಆ ಉಗ್ರಾಣದಲ್ಲಿರುವಂಥ ಧಾನ್ಯವೇ ಸರ್ಕಾರ ಜನರಿಗೆ ವಿತರಿಸಿ ಅನ್ನವನ್ನು ಒದಗಿಸುತ್ತದೆ. ಈ ರೀತಿಯಾಗಿ ಜನರಿಗೆ ಬಹಳಷ್ಟು ಉಪಯೋಗ. ಕೃಷಿ ಒಂದು ಉದ್ಯೋಗ ಅದಲ್ಲ, ಇದು ಜನರಿಗೆ ಅನ್ನ ನೀಡುವಂಥ ಒಂದು ಒಳ್ಳೆಯ ಉದ್ಯೋಗ. ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಂದರೆ ಒಕ್ಕಲಿಗ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನಂದರೆ ನಾವೆಲ್ಲ ಅನ್ನ ಕಾಣ್ತೇವೆ ಅಂಥೇಳಿ ಕವಿ ಹೇಳ್ತಾ ಇದ್ದಾರೆ. ಈ ಕೃಷಿ ಒಂದು ರೈತರ ಒಂದು ಮಹತ್ವವನ್ನು ಇಲ್ಲಿಯವರೆಗೆ ನಾವೆಲ್ಲ ತಿಳ್ಕೊಂಡಿದ್ವಿ.
ಅನ್ನ ನೀಡುವಂಥ ಅನ್ನದಾತರನ್ನು ನಾವೆಲ್ಲರೂ ಗೌರವಿಸೋಣ, ಅವರಿಗೆ ನಾವೆಲ್ಲರೂ ವಂದಿಸೋಣ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಚರ್ಚಿಸೋಣ ಮಕ್ಕಳ.